ಬಿಗ್ ಫೈವ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಮುಂದಿನ ಒಂದು ಚುನಾವಣೆ ಅನ್ನೋ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಯೋಚನೆ ಮಾಡುತ್ತೆ. ಮುಂದಿನ ಚುನಾವಣೆ ಅಂತ ಬಂದಾಗ ಕರ್ನಾಟಕದ ಕಡೆಯಿಂದ ಯಾರನ್ನು ನಾವು ಸೇಮ್ ಅಭ್ಯರ್ಥಿಯಾಗಿ ತೋರಿಸ್ಕೊಳ್ಬೇಕು ಅಥವಾ ಯಾರ ಸಾರಥ್ಯದಲ್ಲಿ ಚುನಾವಣೆ ಹೋಗಬೇಕು ಅಂತ. ಸಾರಥ್ಯ ಅಂದರೆ KPCC ಹುದ್ದೆ ಸಾರಥ್ಯ ಅಲ್ಲ, ಅದು ವಿಸಿಟಿಂಗ್ ಕಾರ್ಡ್ ಸಾರಥ್ಯ ಅಲ್ಲ, ಅದು ನಿಜವಾಗಿಯೂ ಫೇಸ್ ಸಿದ್ದರಾಮಯ್ಯನವ್ರ ಫೇಸಾ, DK ಶಿವಕುಮಾರ್ ಅವ್ರ ಫೇಸಾ. ಈಗ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಅಥವಾ ಯಾರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೋ ಬಹುತೇಕ ಅವರ ಆಳ್ವಿಕೆಯ ಮೇರೆಗೆ ಮುಂದಿನ ಚುನಾವಣೆಯ ಫೀಲ್ಡು ಸೆಟ್ ಆಗೋದು. ಸೊ ಹೀಗಿದ್ದಾಗ BJPಗೆ ಸಿದ್ದರಾಮಯ್ಯನವರು ಇದ್ರೆ ಕಷ್ಟನಾ, DK ಶಿವಕುಮಾರ್ ಇದ್ರೆ ಕಷ್ಟನಾ ಅಂತ? ಯಾರಿದ್ರು 28ಕ್ಕೆ ಸಂಪೂರ್ಣವಾಗಿ ಕಾಂಗ್ರೆಸ್ ಧೂಳಿಪಟ ಆಗೋದು ನಿಶ್ಚಯ. ಬಿಹಾರದಲ್ಲಿ ಏನ್ ಇವತ್ತಾಗಿದೆ ಅದೇ ರಿಸಲ್ಟ್ ಇವತ್ತು ಇಲ್ಲೂ ಕೂಡ ಆಗುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ವಿಜೇಂದ್ರ CM ಆಗ್ಬಿಟ್ಟು ಅಶೋಕ್ DCM ಆಗ್ಬಿಡ್ತಾರೆ. ಸರ್ ಮುಂದೆ ಏನಾಗ್ತಾನೆ ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ. ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಅಷ್ಟು ವೀಕ್ ಇಲ್ಲ, ಸಮರ್ಥವಾಗಿರ್ತಕ್ಕಂಥ ಹೈಕಮಾಂಡ್ ದೇ ವಿಲ್ ಟೇಕ್ ಅ ಡಿಸಿಷನ್. ಈಗ ನಾನು ಹೇಳೋಂಥದ್ದು ಏನಂತಂದ್ರೆ ಇಲ್ಲಿ ಮೂಲ ಸಮಸ್ಯೆ ಏನು ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀಕ್ ಇದೆ. ಈಗ ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಕ್ಕಾಗಲ್ಲ ಅಥವಾ ಇನ್ನೊಬ್ಬರನ್ನಂತ. ಈ ಹಿಂದೆ ಕೂಡ ಕಾಂಗ್ರೆಸ್ ಮಾಡಿತ್ತು. ದೇವರಾಜ ಅರಸರಂತ ದೊಡ್ಡ ನಿಜವಾಗ್ಲೂ ಬ್ಯಾಕ್ವರ್ಡ್ ಕ್ಲಾಸಸ್ ಲೀಡರ್ ಅವ್ರನ್ನ ಕಿತ್ತಾಕ್ಬಿಟ್ಟು ಗುಂಡೂರಾವ್ನ ತಂದು ಕೂರಿಸಿದ್ರಲ್ವಾ. ಬಂಗಾರಪ್ಪನವ್ರನ್ನ ತೆಗ್ದಾಗ ಕೂಡ ಇದೇ ಆಯ್ತು. ವೀರಪ್ಪ ಮೊಯ್ಲಿಯವ್ರನ್ನ ಕರ್ಕೊಂಡ್ ಬಂದ್ರೆ 170 ಇದ್ದಂತ ಕಾಂಗ್ರೆಸ್ 30 ಸ್ಥಾನಕ್ಕೆ ಕುಸ್ತೋಗುತ್ತೆ. ಅಂದ್ರೆ ಇಲ್ಲಿ ಸಮಸ್ಯೆ ಏನ್ ಗೊತ್ತಾ, ಕಾಂಗ್ರೆಸ್ ಹೈಕಮಾಂಡ್ ಬಹಳ ವೀಕ್ ಇದೆ. ಸರ್ ಒಂದ್ ನಿಮಿಷ, ಈಗ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇದೆ. ಈಗ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಅವ್ರ ಬಗ್ಗೆ ಗೌರವ ಇದೆ ನಮ್ಗೆ. ಅವರು AICC ರಾಷ್ಟ್ರೀಯ ಅಧ್ಯಕ್ಷರು ಅವರೇ ಹೇಳ್ತಾರೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ. ಎಲ್ರಿಗೂ ಕೂಡ ಗಾಬರಿ ಆಯ್ತು, ಇದೇನಪ್ಪ ಹೀಗೆ ಹೇಳ್ತದೆ. ಎಸ್, ಹೈಕಮಾಂಡ್ is a group of people definitely, but ಇವ್ರಿಗೆ ಡಿಸಿಷನ್ ಮೇಕಿಂಗ್ ಅನ್ನೋಂಥದ್ದೇ ಇಲ್ಲ. ಎಷ್ಟು ಅಸಹಾಯಕತೆಯಿಂದ ಮಾತನಾಡ್ತಾ ಇದ್ದಾರೆ ಅಂತ. ನಿಮ್ಮನ್ನೆಲ್ಲ ರಾಷ್ಟ್ರೀಯ ಅಧ್ಯಕ್ಷರೇ ಮಾಡ್ಬಿಡ್ತಾ ಇದ್ದಾರೆ, ನಿಮ್ಮ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರೇ. ಅಲ್ಲಲ್ಲ, ನಾನು ಅದನ್ನೇ ಹೇಳ್ತಿರೋದು. ಹೈಕಮಾಂಡ್ ಅಂತಂದ್ರೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮಗೆ. ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ ಅವರೇ. ನಾನು ಅದನ್ನೇ ಹೇಳಿದೆ, ಹೈಕಮಾಂಡ್ ಇಸ್ ಅ ಗ್ರೂಪ್ ಆಫ್ ಪೀಪಲ್. ಬಟ್ ಇಷ್ಟು ಅಸಹಾಯಕತೆಯಿಂದ ಇವರು ಹೇಳ್ತಾರೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೈಕಮಾಂಡ್ ಆಗಾದ್ರೆ ಎಲ್ಲ ಗೊತ್ತಿರೋ ಇತಿಹಾಸನೇ ಅವ್ರ ಬಂಡವಾಳ. ಕಾಂಗ್ರೆಸ್ ಯಾರು ಅಂದ್ರೆ ಇಡೀ ಗಾಂಧಿ ಫ್ಯಾಮಿಲಿ ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು ಹೈಕಮಾಂಡ್ ಅವರು. ಖರ್ಗೆ ಅವರು ಕೇಳ್ಬೇಕು ಪಾಪ. ಇನ್ನೇನ್ ಮಾಡ್ತಾರೆ, ನಮ್ಮ ಲಾಪರಿಸಿಂದ ವಿ ಹ್ಯಾವ್ ಪಾರ್ಲಿಮೆಂಟರಿ ಬೋರ್ಡ್ ಇದು ಕಮಿಟಿ ಇದೆ, ಎಲ್ಲ ಕೂತ್ಕೊಂಡೆ ಡಿಸಿಷನ್ ತಗೊಳೋದು. ಇವರಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಟೀ ಕುಡಿತ ಡಿಸಿಷನ್ ತಗೊಳ್ತಾರೆ, ಅದೇ ಫೈನಲ್. ಹಂಗೆ ತಾನೇ ಚೇಂಜ್ ಮಾಡಿದ್ ವೀರೇಂದ್ರ ಪಾಟೀಲ್ ಅವರನ್ನ ಚೀಟಿ ಕೊಟ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಚೇಂಜ್ ಮಾಡ್ಬಿಟ್ರು. ಬಂಗಾರಪ್ಪ ಕಿತ್ ಬಿಸಾಕಿದ್ರೆ. ಕಾಂಗ್ರೆಸ್ ಅನೇಕ ಸ್ಯೂಸೈಡಲ್ ಅಟೆಂಪ್ಟ್ ಅನ್ನ ಮಾಡಿದೆ, ಸೂಸೈಡು ಮಾಡ್ಕೊಂಡಿದೆ ಅನೇಕ ರಾಜ್ಯಗಳಲ್ಲಿ. ನಾಯಕತ್ವದ ವಿಚಾರ ಬಂದಾಗ ಯಾವ ನಾಯಕ ಪಾರ್ಟಿಯನ್ನ ಮೀರಿ ಬೆಳೀತಾ ಇದ್ನೋ, ಪಾರ್ಟಿಗಿಂತ ಮೇಲೆ ನಿಂತ್ಕೊಳ್ತಾ ಇದ್ನೋ ಅಥವಾ ಗಾಂಧಿ ಫ್ಯಾಮಿಲಿಗಿಂತ ಟಾಲ್ ಆಗ್ತಾ ಇದ್ನೋ ಅವ್ನು ತಲೆ ಕಡ್ದು ಬಿಡೋರು ಅವರು ಅಂತ. ತುಂಬ ಎತ್ತರಕ್ಕೆ ಬೆಳೀತಿದೆ, ತಲೆ ಕಡ್ದು ಬಿಡೋರು. ರೀಸನ್ ಬೇಕಾದಷ್ಟಿರಲಿ, ಪಾರ್ಟಿಗಿಂತ ಮೇಲಿರಬಾರ್ದಾಗಿತ್ತು ಅಂತ ಹೇಳಿ ಅನೇಕ ಪ್ರಯೋಗ ಮಾಡಿದ್ರು, ಪ್ರಯೋಗ ಕೈ ಸುಟ್ಕೊಂಡಿದ್ದಾರೆ. ಇವತ್ತಿಗೆ ಪಳೆಯುಳಿಕೆಗಳಲ್ಲಿ ಅದರ ಆಳ್ವಿಕೆ ಉಳ್ಕೊಂಡಿದೆ. ಪಳೆಯುಳಿಕೆಗಳು 1, 2, 3 ರಾಜ್ಯಗಳು ಉಳ್ಕೊಂಡಿದ್ದಾಗ ಈಗ ಅದಕ್ಕೇನಾಗ್ತಾ ಇದೆ, ಈಗ ಪಾರ್ಟಿಗಿಂತ ಸಿದ್ದರಾಮಯ್ಯ ಮೇಲೆ ಬೆಳೆದ್ಬಿಟ್ರಾ, DK ಬೆಳೆದ್ಬಿಟ್ರಾ, ಅವ್ರ ತಲೆ ಕಟ್ ಮಾಡೋಣ ಆಗಲ್ಲ. ನೋ, ಈಗ ಅದನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ಅದು ಖುದ್ಕುಷಿ. ಅದ್ರ ಬದಲು ಅದು ಆತ್ಮಹತ್ಯಾ, ಸೂಸೈಡ್, ಅದು ದಾಳಿಗಳು ಅಥವಾ ಆತ್ಮಹತ್ಯೆಗೆ ಸಮಾದು ಅಂತ ಹೇಳಿ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮುಂದಿನ ಚುನಾವಣೆ ಗಮನದಲ್ಲಿ ಇಟ್ಕೊಳ್ತಾ ಇವಾಗ, ಅಥವಾ DK ಕಷ್ಟಪಟ್ಟಿದ್ರು 2.5 ವರ್ಷಗಳಿಂದ ಚುನಾವಣೆಯಲ್ಲಿ ಸಾರಥ್ಯ ಈ ಥರ ವಹಿಸಿದ್ರು, ಏನಾದರೂ ಕೊಡೋಣ, ಅಥವಾ ಸಿದ್ದರಾಮಯ್ಯನವ್ರು ಬಿಟ್ಟುಬಿಟ್ರೆ ನಮಗೆ ಕಷ್ಟ ಆಗಿಬಿಡುತ್ತೆ, ಈ ಕ್ಯಾಲ್ಕುಲೇಷನ್ಸಲ್ಲೇ ಯಾವ ನಿರ್ಧಾರನೂ ತೆಗೆದುಕೊಳ್ಳೋಕ್ಕಾಗದೆ. ಯಾರೋ ರಾಹುಲ್ ಗಾಂಧಿ ಫಾರಿನ್ ಪ್ರವಾಸ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾರೆ, ಮಧ್ಯದಲ್ಲಿ ಸುರ್ಜೇವಾಲಾ, KC ವೇಣುಗೋಪಾಲು, ಈ ಕಡೆಯಿಂದೆಲ್ಲ ಮತ್ತೆ ಡೆಲ್ಲಿಗೆ ಬನ್ನಿ, ಡೆಲ್ಲಿಯಿಂದ ಬೆಂಗಳೂರಿಗೆ ಬನ್ನಿ. ಈ ಬುಲಾವುಗಳಿಗೆ ಕಾಯ್ಕೊಂಡಿದ್ದೀಗ ಯಾವ ನಿರ್ಧಾರಕ್ಕೂ ಬರಲಾಗದೆ ಒದ್ದಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಹೌದು, ಇವತ್ತು ಕಾಂಗ್ರೆಸ್ ಹೈಕಮಾಂಡು ಒಂದು ರೀತಿ, ಯಾಕಂದರೆ ಲೀಡರ್ಶಿಪ್ ಅಂದರೆ ಫಾಸ್ಟೆಸ್ಟ್ ಡಿಸಿಷನ್ ಮೇಕರ್ ಅಂತ ಕರಿತೀವಿ. ಲೀಡರ್ಶಿಪ್ ಕ್ವಾಲಿಟಿನೇ ಅದು. ಫಾಸ್ಟೆಸ್ಟ್ ಡಿಸಿಷನ್ ಮೇಕ್ ಮಾಡೋವನ್ನೇ ಲೀಡರ್ ಅಂತ ಕರಿತೀವಿ. ಇವತ್ತು ರಾಹುಲ್ ಗಾಂಧಿ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಕಳ್ಕೊಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಫಾಸ್ಟೆಸ್ಟ್ ಡಿಸಿಷನ್ ಮೇಕಿಂಗ್ಗೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈಗ ತಗೊಂಡು ಒಂದು ಡಿಸಿಷನ್ನ ಪಕ್ಕಾ ಸಂದೇಶ ಕೊಟ್ಬಿಟ್ಟು ಯಾರೂ ಬರಬೇಡಿ ಅಥವಾ ಮಂತ್ರಿಮಂಡಲ ಇವರು ಕರೆದ್ಬಿಟ್ಟು ಪುನರಚನೆ ಮಾಡಿಬಿಡ್ಬೋದು. ಅದಾರು ಮಾಡಿದ್ರೆ ಫಾಸ್ಟೆಸ್ಟ್ ಡಿಸಿಷನ್ ಮೇಕಿಂಗ್ ರಾಹುಲ್ ಗಾಂಧಿ ಅಂತ ಹೇಳ್ಬೋದು. ಯಾಕಂದರೆ ಸಿದ್ದರಾಮಯ್ಯನವರು ಮಂತ್ರಿಮಂಡಲ ಪುನರ್ರಚನೆ ಮಾಡಿ ಅಂತ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ದಾರೆ, ಅದನ್ನು ಡಿಸಿಷನ್ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಏನು ಇವರು ಡೆಲ್ಲಿಗೂ ಹೋಗ್ತಾ ಇದ್ದಾರೆ. ಮಂತ್ರಿಮಂಡಲ ಪುನರಚನೆ ಇದೆಯಲ್ಲ, ಸಿದ್ದರಾಮಯ್ಯನವರು ಪಳಗಿದ ರಾಜಕಾರಣಿ. ಈ ಮಂತ್ರಿಮಂಡಲ ಪುನರಚನೆ ಅಂತ ಬಂದಾಗ 2 ಗೇಮ್ ಇರುತ್ತೆ, ಅದರಲ್ಲಿ ಯಾವಾಗಲೂ 2 ಗೇಮ್ ಇರ್ತವೆ. ಗೇಮ್ ನಂಬರ್ 1, ಒಂದಷ್ಟು ಜನ ಆಕಾಂಕ್ಷಿಗಳಿರ್ತಾರೆ, ಅವ್ರನ್ನ ಹಿಡಿದಿಟ್ಕೊಳ್ಬೇಕು. ಇವಾಗ ನನ್ನ ಕಡೆಗೆ ಆಕಾಂಕ್ಷಿಗಳು, ಅವ್ರು ಏನೂ ಆಗಿಲ್ಲ, ಬರೀ ಶಾಸಕರಾಗಿದ್ದಾರೆ, ಹಿಡಿದಿಟ್ಕೊಳ್ಬೇಕು.
ಆಮಿಷಗೋಸ್ಕರ ನನ್ನ ಕಡೆ ಇರೋ ನೀನು, ಹಾ. ನಾನು ಮಂತ್ರಿ ಮಾಡ್ತೀನಿ ಅಂತ. ಆಮಿಷಕ್ಕೆ ಇನ್ನೊಂದು, ಮಂತ್ರಿ ಮಾಡಲು ಆಲ್ರೆಡಿ ಇರ್ತಾರೆ, 32 ಜನ ಸಿಗ್ತಾರೆ ಅದರಲ್ಲಿ, ಅವ್ರನ್ನ ನಿನ್ನ ತೆಗಿಯಲ್ಲ, ಸುಮ್ಮನೆ ಆ ಮನೆಗೆ ಬಂದರಲ್ಲಿ ನೀನು ತೆಗಿಯಲ್ಲ, ನಾನು ಸುಮ್ಮನಿರು ಅಂದಾಗ ಇಲ್ಲಿ 30 ಆಯಿತು, ಅಲ್ಲಿ 70 ಆಯಿತು. ನಾನು ಮಾಡ್ತಾರೆ ಅಂತ ಹೇಳಿ ಆ DKಶಿ ಕಡೆಯಿಂದ ಏನೂ ಆಗಲ್ಲ ಅಂತ ಕೂಡ ಹೇಳಬಹುದು. ಇದು ಒಂಥರ. ಸೊ ಇಲ್ಲಿ ಯಾರನ್ನೋ ಈಗ ಮಂತ್ರಿ ಮಂಡಲದ ರಚನೆಯ ತುರ್ತೇ ಇರಲಿಲ್ಲ ಅಂತ, ತುರ್ತೇನು ಕಾಣಿಸ್ತಾ ಇತ್ತು ಅಂತ. ಎಮರ್ಜೆನ್ಸಿ ಮಂತ್ರಿಮಂಡಲ ರಚನೆ ಆಗಲೇಬೇಕು ಅಂತ ಇರ್ಲಿಲ್ವಲ್ಲ ಈಗ. ಅದು ಇದೆ, ಯಾಕಂದ್ರೆ ಸುಮಾರು ಸೀನಿಯರ್ ಲೀಡರ್ಸ್ ಇವತ್ತು ಕಾಂಗ್ರೆಸ್ ಅಲ್ಲಿ ಬಕಪಕ್ಷಿಗಳ ತರ ಕಾಯ್ತಾ ಕೂತಿದ್ದಾರೆ. 2.5 ವರ್ಷ ಆದ್ಮೇಲೆ ಚೇಂಜ್ ಮಾಡ್ತೀವಿ ಅಂತ ಅವ್ರಿಗೂ ಆಶ್ವಾಸನೆ ಕೊಟ್ಟಿದ್ರು. ಇನ್ನೊಂದು 6 ತಿಂಗಳಾದ್ಮೇಲೆ ನಿಗಮ ಮಂಡಳಿ ಚೇಂಜ್ ಮಾಡಬಹುದು. 2.5 ವರ್ಷ ಆದ್ಮೇಲೆ ಪಕ್ಷಿಗಳಿಗೆ ನಿಗಮ ಮಂಡಳಿ ಕೊಟ್ಟರು ಸಾಕಾಗಲ್ಲ ಹೇಳಿದ್ರು, ಅದರಿಂದಾನು ಕಾಯ್ತಾ ಇದ್ದಾರೆ. ಬಟ್ ಇವತ್ತು ಕಾಂಗ್ರೆಸ್ಗೆ ಏನಾಗಿದೆ ಅಂದ್ರೆ, ಈಗ ಮಧ್ಯಪ್ರದೇಶದಲ್ಲಿ ಯಾರು ಹೋದ್ರು ಅವರೆಲ್ಲ, ಯಾರಪ್ಪ ದಿಗ್ವಿಜಯ್ ಸಿಂಗ್ ಅಲ್ಲ, ಅವರೆಲ್ಲ ಹೋದ್ರು. ನೆಕ್ಸ್ಟ್ ಬಂದಂತ ನೆಕ್ಸ್ಟ್ ಸಚಿನ್ ಪೈಲಟ್ ಆಗಿರ್ಬೋದು, ಎಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಸೆಕೆಂಡ್ ಜನರೇಷನ್ ಲೀಡರ್ಸ್ನ ಬೆಳೆಸೋದಕ್ಕೆ ಕಾಂಗ್ರೆಸ್ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ಏನು ಪ್ರೈಮರಿ ಸೆಕ್ಟರ್ ಅಲ್ಲಿ ಇದ್ರು ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯಪ್ರದೇಶದವ್ರು, ಅವರು BJPಗೆ ಹೋದ್ರಲ್ಲ ಒಂದು 23 ಜನ ಕರ್ಕೊಂಡು. ಹಾಗೆ ಇವರು ಸೆಕೆಂಡ್ ಜನರೇಷನ್ ಲೀಡರ್ಸ್ನ ಮೇಲ್ತರಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅವರು ರಾಹುಲ್ ಗಾಂಧಿ ಸಮಾಂತರ ವ್ಯಕ್ತಿಗಳು, ಅವರುಗಳು ಎಲ್ಲಿ ರಾಹುಲ್ ಗಾಂಧಿಗೆ ನೆಕ್ಸ್ಟ್ ಕಾಂಪಿಟೇಟರ್ ಆಗೋ ಓವರ್ಟೇಕ್ ಮಾಡ್ತಾರೆ ಅನ್ನೋ ಒಂದು ಥಿಂಕಿಂಗ್ ಅಲ್ಲಿ. ಅದರಿಂದ ಸಚಿನ್ ಪೈಲಟ್ ತರಲಿಲ್ಲ, ಜ್ಯೋತಿರಾದಿತ್ಯ ಸಿಂಧ್ಯಾ ತರಲಿಲ್ಲ. ಅದರಿಂದ ಅವರೆಲ್ಲ ಕಡೆ ಸೆಕೆಂಡ್ ಜನರೇಷನ್ ನ ಬೆಳೆಸಕ್ಕೆ ಇಷ್ಟಪಡದೆ ಇವತ್ತು ಕಂಪ್ಲೀಟ್ ಮಕಡೆ ಮಲ್ಕೊಬಿಡೈತೆ ಕಾಂಗ್ರೆಸ್. ನೆಕ್ಸ್ಟ್ ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಸೆಕೆಂಡ್ ದೊಡ್ಡಹಳ್ಳಿ ಕೆಂಪೇಗೌಡರ ಮಗನಿಗೂ ಅದೇ ಮಾಡ್ತಾ ಇದ್ದಾರೆ ಈಗ. ದೊಡ್ಡಹಳ್ಳಿ ಕೆಂಪೇಗೌಡರ ಮಗನಿಗೂ ಅದೇ ಮಾಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ನವ್ರನ್ನ ಸೆಕೆಂಡ್ ಜನರೇಷನ್ ಲೀಡರ್ ಅಂತ ಬೆಳೆಸಕ್ಕೆ ಅವರು ಎಲ್ಲಾ ವರ್ಗಕ್ಕೂ ರೀಚ್ ಆಗ್ತಾ ಇಲ್ಲ. ಈಸ್ ಓನ್ಲಿ ಕಾರ್ಪೊರೇಟ್ ಮಿನಿಸ್ಟರ್ ಅಂತಲೇ ಹೇಳ್ಬೋದು. ಅವರು ಬೆಂಗಳೂರಿಗೆ GBA ಮಾತ್ರ ಮಿನಿಸ್ಟರ್ ಆಗ್ಬಿಟ್ಟವ್ರೆ. ಅವ್ರು ಎಲ್ಲಾ ವರ್ಗಕ್ಕೂ ರೀಚ್ ಆಯ್ತಾ ಇಲ್ಲ. ಬರೀ ಮಾತೆತ್ತಿದ್ರೆ ನೀರು ಬೆಂಗಳೂರು, ಅವು ಕಾಲುವೆ ಕೆರೆಯಲ್ಲಿ ಜನ ಇರಲ್ಲ, ಡ್ಯಾಮ್ ಒಳಗಡೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಬಿಟ್ರೆ ಇಲ್ಲಿ ಬೆಂಗಳೂರಲ್ಲಿ ರೋಡು, ರಸ್ತೆ, ಟನಲ್ ಒಳಗಡೆ ಅದರಿಂದ ಅವರು ರೀಚ್ ಆಗ್ತಾರೆ. ಮಾಡ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಬೇಡ ಅಂತಾರೆ. ಏನು ಮಾಡ್ತಿದ್ರೆ ಅವ್ರು ರೀಚ್ ಆಗ್ಬೇಕಂದ್ರೆ ಫಸ್ಟ್ ಯಾವ್ದಾರ ಎಜುಕೇಶನ್ ಡಿಪಾರ್ಟ್ಮೆಂಟೋ ಹೆಲ್ತ್ ಡಿಪಾರ್ಟ್ಮೆಂಟೋ ತಗೊಂಡು ಕೆಲಸ ಮಾಡಿದ್ರೆ ಜನರು ರೀಚ್ ಆಯ್ತಿದ್ರು. DK ಶಿವಕುಮಾರ್ ಅವ್ರು ರೀಚ್ ಆಗದೆ ಇರುವಂತ ಪೊಸಿಷನ್ ತಗೊಬಿಟ್ಟವ್ರೆ. ಯಾಕಂದ್ರೆ ಆ ಒಂದು ಮಿನಿಸ್ಟರ್ಶಿಪ್ ಇದೆಯಲ್ಲ, ಅದು ರೀಚ್ ಆಗ್ತಾ ಇಲ್ಲ ಪಬ್ಲಿಕ್ ನ. ಈಗ ಸಿದ್ದರಾಮಯ್ಯನವರು ಹಣಕಾಸು ಎಲ್ರಿಗೂ ಕೊಡ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾರೆ, ಅವರು ಕೊಡ್ತಾರೆ, ಅಂದ್ರೆ ಭಾಗ್ಯಗಳು ಕೊಡ್ತಾರೆ, ಅದ್ ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲಾರ್ಗೂ ರೀಚ್ ಆಗ್ತಾರೆ. DBT ಈ ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಿದ್ದರಾಮಯ್ಯನವರು ರೀಚ್ ಆಗ್ತಾ ಇರೋದ್ರಿಂದ ಈಗ ಸೆಕೆಂಡ್ ಜನರೇಷನ್ಗೂ ಫಿಟ್ ಆಯ್ತಲ್ಲ. ಈಗ ಪ್ರೆಸೆಂಟ್ ಫಿಟ್ ಆಯ್ತಾ ಇರೋದು ಕೃಷ್ಣ ಬೈರೇಗೌಡರು ಸೆಕೆಂಡ್ ಜನರೇಷನ್ಗೆ. ಯಾಕೆಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಗೊಂಡು ಇವತ್ತು ಜನರಿಗೆ ಅನುಕೂಲ ಮಾಡ್ತಾವ್ರೆ. ಪ್ರತಿ ಸೆಕ್ಟರ್ ಅಲ್ಲಿ ನಾವು ನೋಡ್ದಂಗೆ ನಾವೇ ಹೈಯೆಸ್ಟ್ ಟಾರ್ಗೆಟ್ ಮಾಡಿ ಬೈದಿದೀವಿ. ಆದ್ರೆ ಅವರು ಎಲ್ಲಾ ನೆಗೆಟಿವ್ಸ್ ತಗೊಂಡು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಇದಾರೆ. ಇವತ್ತು ಬೇಲಿ ಹಾಕ್ತಿದ್ರಲ್ಲ, ಕಂಡೋರ್ ಸೈಟ್ಗೆ ಹೋಗಿ ಬೇಲಿ ಹಾಕೋದು, ಫೋರ್ಜರಿ ಡಾಕ್ಯುಮೆಂಟ್ ಮಾಡೋದು, ಅದಕ್ಕೆಲ್ಲ ವಿದೇಶದಲ್ಲಿ ಓದ್ಕೊಂಡು ಬಂದ ಇವತ್ತು ಕೃಷ್ಣ ಬೈರೇಗೌಡರು ನನ್ನ ಪ್ರಕಾರ ಈಗ ಸೆಕೆಂಡ್ ಜನರೇಷನ್ ಲೀಡರ್ ಅಂತವ್ರನ್ನ ಬೆಳೆಸಿದ್ರೆ ಮುಂದಕ್ಕೆ ಜನ ವೋಟ್ ಹಾಕ್ತಾರೆ. ಯಾಕಂದ್ರೆ ಅವರು ಯಾವ್ದೋ ಜಾತಿ ನಾಯಕರುಗಳನ್ನ ಇಟ್ಕೊಂಡು, ಸ್ವಾಮೀಜಿಗಳು ಇಟ್ಕೊಂಡು ಎಲ್ಲೋ ಅವ್ರ ಮುಖ ತೋರ್ಸಲ್ಲ. ಅವ್ರು ತೋರ್ಸೋದು ಎಲ್ಲಿ ಅಂದ್ರೆ ಕೆಲಸದಲ್ಲಿ.